ಏನು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ. ಸಿದ್ದರಾಮಯ್ಯರನ್ನ ನಿಮ್ಹಾನ್ಸ್ಗೆ ಸೇರಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿವು, ಅವರು ನಾಲಾಯಕ್ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಭ್ರಮ ನಿರಸನಾಗಿ ಮಾತನಾಡುತ್ತಿದ್ದಾರೆ. ಅವರಿಗೆ ನಿಮ್ಹಾನ್ಸ್ಗೆ ಸೇರಿಸಬೇಕು, ಆಗ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಉಳಿಯುತ್ತೆ ಅನ್ನುವಂಥ ಒಂದು ಟೀಕೆಯನ್ನ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಶೋಭಾ ಕರಂದ್ಲಾಜೆ ಮಾಡಿರುವಂಥದ್ದು. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ರೋಡ್ ಶೋ ಬಳಿಕ ಮಾಧ್ಯಮಗಳಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಶೋಭಾ ಕರಂದ್ಲಾಜೆ ಪ್ರಚಾರವನ್ನ ಮಾಡಿದ ಬಳಿಕ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರು. ಶೋಭಾ ಕರಂದ್ಲಾಜೆ ಇತರ ನಾಯಕರು ಬಿಜೆಪಿಯಲ್ಲಿ ಅವರಿಗೆ ಪೆದ್ರು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ರು. ಇವತ್ತು ಶೋಭಾ ಕರಂದ್ಲಾಜೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರನ್ನ ನಿಮ್ಹಾನ್ಸ್ಗೆ ಸೇರಿಸಬೇಕು, ಅವರಿಗೆ ಭ್ರಮ ನಿರಸನ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಬಗ್ಗೆ ಮಾತಾಡೋದು, ಮೋದಿ ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಇವತ್ತು ಆಚಾರವಿಲ್ಲದ ನಾಳಿಗೆ ಇವಾಗ ಏನು ಬೇಕಾದ್ರೂ ಮೋದಿ ಬಗ್ಗೆ ಮಾತಾಡಬಹುದು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ತೋರಿಸಿಕೊಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಅವಮಾನ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಅವಮಾನ ಮಾಡುವುದನ್ನ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಧರ್ಮವನ್ನ, ಜಾತಿಯನ್ನ, ವೀರಶೈವ ಲಿಂಗಾಯತರನ್ನು ಹೊಡೆಯುವ ಮೂಲಕ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಭ್ರಮೆಯಲ್ಲಿದ್ರು. ಇವತ್ತು ಭ್ರಮೆ ನಿರಸನಾಗಿದೆ. ಅದಕ್ಕಾಗಿ ಅವರಿಗೆ ಈ ರೀತಿಯ ಹುಚ್ಚುತನದ ಮಾತನ್ನ ಆಡುತ್ತಾ ಇದ್ದಾರೆ. ಇದರಿಂದ ಅವರಿಗೂ ಗೌರವ ಬರಲ್ಲ, ರಾಜ್ಯಕ್ಕೂ ಗೌರವ ಬರಲ್ಲ, ಕನ್ನಡಿಗರಿಗೂ ಗೌರವ ಬರಲ್ಲ. ದಯಮಾಡಿ ಕಾಂಗ್ರೆಸ್ ಪಕ್ಷ ಉಳಿಬೇಕು ಈ ರಾಜ್ಯದಲ್ಲಿ ಅಂತಂದ್ರೆ ಸಿದ್ದರಾಮಯ್ಯನವರನ್ನು ನಿಮ್ಹಾನ್ಸ್ಗೆ ಅಡ್ಮಿಟ್ ಮಾಡಬೇಕು.